Hello students, welcome to Dhruvika Academy. PGCET 2024 MBA, MCA, MTech, M Architecture. ಈ ಒಂದು ಕೋರ್ಸ್ಗಳದ್ದು ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿ ಮುಗಿದಿತ್ತು. ಸೆಕೆಂಡ್ ರೌಂಡ್ ಆಪ್ಷನಲ್ ಎಂಟ್ರಿ ಯಾವಾಗಂತ ಆಲ್ರೆಡಿ ಸೂಚನೆಗಳು ಮತ್ತು ವೇಳಾಪಟ್ಟಿ ಎಲ್ಲ ರಿಲೀಸ್ ಮಾಡಿದ್ದಾರೆ. ಅದನ್ನು ಕೂಡ ನಾವು ಲೈವ್ ಕ್ಲಾಸ್ ಮಾಡಿ ಎಲ್ಲ ಗೈಡ್ಲೈನ್ಸ್ ಎಲ್ಲ ಕೂಡ ನಾವು ಹೇಳಿದ್ವಿ. ಇವಾಗ ಆಪ್ಷನಲ್ ಎಂಟ್ರಿ ಎಲ್ಲಿ ಮಾಡಬೇಕಾಗಿತ್ತು ಸರ್? ನಾವು ಫಸ್ಟ್ ರೌಂಡ್ ಆಪ್ಷನಲ್ ಎಂಟ್ರಿ ಏನು ಲಿಂಕ್ ಬಿಟ್ಟು ಅದ್ರ ಮೇಲೆ ಮಾಡಬೇಕಾ, ಹೊಸ ಲಿಂಕ್ ಬಿಡ್ತಾರೆ ಅಂತ ಕೇಳಿದರು. ಹೊಸ ಲಿಂಕ್ ಬಿಡ್ತಾರೆ, ಆಬ್ವಿಯಸ್ಲಿ ಇವಾಗ ಬಿಟ್ಟಿದ್ದಾರೆ. PGCET 2024 ಎರಡನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಬಿಟ್ಟಿದ್ದಾರೆ. ಈ ಲಿಂಕ್ನ ನೀವು ಕ್ಲಿಕ್ ಮಾಡಿದ್ರೆ ಯು ಕ್ಯಾನ್ ಲಾಗಿನ್ ಟು ದ ಪೋರ್ಟಲ್. ಸೇಮ್ ಲೈಕ್ ನೀವು ಫಸ್ಟ್ ರೌಂಡಲ್ಲಿ ಹೆಂಗೆ ಲಾಗಿನ್ ಮಾಡಿದ್ರಿ, PGCET ನಂಬರ್ ಹಾಕ್ತಿದ್ರಿ, ಕ್ಯಾಪ್ಚಾ ಹಾಕ್ತಿದ್ರಿ, ನೆಕ್ಸ್ಟ್ ನೀವು ಅಪ್ಲಿಕೇಶನ್ ನಂಬರ್ ಹಾಕ್ತಿದ್ರಿ, ಸೀಕ್ರೆಟ್ ಕೀ ಹಾಕ್ತಿದ್ರಿ, ನೆಕ್ಸ್ಟ್ ನೀವೇನು ಮಾಡ್ತೀರಿ, ಪಾಸ್ವರ್ಡ್ ಹಾಕಿ ಎಂಟ್ರಿ ಆಗ್ತಿದ್ರಿ, ಅಂದರೆ ಪೋರ್ಟಲ್ ಲಾಗಿನ್ ಆಗ್ತಿರಿ. ಸೇಮ್ ಅದೇ ಪ್ರೊಸೀಜರು, ಅದೇ ಥರನೇ ಮಾಡೋದು. ಅದನ್ನು ಲಾಗಿನ್ ಆದ ತಕ್ಷಣ ನಿಮ್ಗೆ ಯಾವ್ಯಾವ ಅವೈಲೇಬಿಲಿಟಿ ಆಫ್ ಕಾಲೇಜಸ್ ಇರ್ತವೆ, ನೀವು ಚಾಯ್ಸ್ 2 ತೊಗೊಂಡಿದ್ರೆ ಹೈಯರ್ ಪ್ರಯಾರಿಟಿ ಆರ್ಡರ್ಸ್ ಎಲ್ಲ ಓಪನ್ ಇರ್ತವೆ, ಆ ಕಾಲೇಜ್ಗಳು ಓಪನ್ ಇರ್ತವೆ. ಆ ಕಾಲೇಜ್ಗಳನ್ನ ಶಫಲ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು, ಏನು ಬೇಕಾದ್ರೆ ಮಾಡ್ಕೋಬೋದು. ರೈಟ್. ಇನ್ ಕೇಸ್ ಚಾಯ್ಸ್ 3 ತೊಗೊಂಡಿದ್ರೆ ನೀವು ಒಂದು ಕಾಲೇಜ್ ಕ್ಯಾನ್ಸಲ್ ಆಗಿ ಎಷ್ಟು ಕಾಲೇಜ್ ಹಾಕಿದ್ರು ಆ ಕಾಲೇಜ್ಗಳು ಓಪನ್ ಇರ್ತವೆ. ಸೊ ಇದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವೀಡಿಯೋ ಮಾಡಿ ಹೇಳಿದ್ದೀನಿ. ಇವಾಗ ಸರ್ ಹಂಗಾರೆ ಈಗ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದಾ ಸರ್ ನಾವು ಇವಾಗ? ಕ್ಯಾನ್ ವಿ ಡೂ ಇಟ್? ಫೈನ್. ಸೊ ಮಾಡಬಹುದು, ಐ ಆಮ್ ನಾಟ್ ಸೇಯಿಂಗ್ ಮಾಡೋಕ್ಕೆ ಬರಲ್ಲ ಅಂತಲ್ಲ, ಬಟ್ ನಾನು ಸಜೆಸ್ಟ್ ಮಾಡೋದು ಏನಪ್ಪ ಅಂದರೆ ಸ್ವಲ್ಪ ವೇಟ್ ಮಾಡಿ, ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿರಿ. ಬಿಕಾಸ್ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಂದುಬಿಡಲಿ, ಅಂದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಗಳು ಉಳ್ಕೊಂಡಿದ್ದಾವೆ ಅಂತ ನಿಮಗೊಂದು ಐಡಿಯಾ ಬಂದ್ರೇ ಆ ಕಾಲೇಜಲ್ಲಿ ನನಗೆ ಸೀಟ್ ಸಿಗುವಂಥ ಚಾನ್ಸ್ ಇದೆಯೋ ಇಲ್ವೋ ಅಂತ ನಿಮಗೊಂದು ಐಡಿಯಾ ಬರುತ್ತೆ. ಅದರ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಸುಮ್ಮನೆ ಇಲ್ಲಿ ನಾನು ಬ್ಲೈಂಡ್ ಆಗಿ ಏನೋ ಆಪ್ಷನ್ ಎಂಟ್ರಿ ಮಾಡಿಬಿಡ್ತೀನಿ, ಯಾವುದೋ ಒಂದು ಕಾಲೇಜ್ ಸಿಕ್ಕಿಬಿಡುತ್ತೆ, ಆ ರೀತಿ ಆಗಲ್ಲ. ನಿಮಗೆ ಡ್ರೀಮ್ ಕಾಲೇಜ್ ಅಂತ ಒಂದಿರುತ್ತೆ, ಈ ಕಾಲೇಜಿಗೆ ನಾನು ಹೋಗಬೇಕು ಅಂತ ಒಂದಿರುತ್ತೆ. ಅದಕ್ಕೋಸ್ಕರ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬಂದ ತಕ್ಷಣ ನಿಮಗೆ ಒಂದು ಐಡಿಯಾ ಬರುತ್ತೆ ಇಷ್ಟು ಸೀಟ್ಗಳಿದಾವಂತ. ಆ ಬೇಸಿಸ್ ಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಸೊ ಅದನ್ನೊಂದು ನೋಡ್ಕೊಡ್ರಿ, ಸೀಟ್ ಮ್ಯಾಟ್ರಿಕ್ಸ್ ಒಂದು ಬರುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಡ್ರಿ. ಆ ಒಂದು ಸೀಟ್ ಮ್ಯಾಟ್ರಿಕ್ ರಿಲೀಸ್ ಆದ ತಕ್ಷಣ ಮತ್ತೆ ನಿಮಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು, ಯಾರಿಗೆ ಕ್ಲಾರಿಟಿ ಶಾರ್ಟ್ ಇದೆ ನನಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋರು ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಯಾರಿಗೆ ಶಾರ್ಟ್ ಇಲ್ಲಪ್ಪ ಅಂದರೆ ನೀವು ಒಂದು ಸ್ವಲ್ಪ ಸೀಟ್ ಮ್ಯಾಟ್ರಿಕ್ಸ್ ಬರೋವರೆಗೂ ಒಂದು ಸ್ವಲ್ಪ ವೇಟ್ ಮಾಡಿ, ಅದನ್ನು ಅನಲೈಸ್ ಮಾಡ್ಕೊಂಡ್ಬಿಟ್ಟು ನೀವು ನೆಕ್ಸ್ಟ್ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ, ಫಸ್ಟ್ ರೌಂಡ್ ಕಟ್ ಆಫ್ನಲ್ಲಿ ಅನಲೈಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಬಹುದು. ಸೊ ಇದಕ್ಕಿಂತ ಮುಂಚೆ ಇನ್ನೊಂದು ಮೇಜರ್ ಆಗಿ ಒಂದು ಇಶ್ಯೂ ತುಂಬ ಜನಕ್ಕೆ ಫಸ್ಟ್ ರೌಂಡಲ್ಲಿ ಫೇಸ್ ಮಾಡಿದ್ದೇನಪ್ಪ ಅಂದರೆ, ಅವರು ಕಾಲೇಜ್ ಫೀಸ್ ಎಷ್ಟಿದೆ ಅಂತ ಕೇಳ್ಕೊಳ್ಳಾರ್ದೆ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟಿದ್ರು. ದೆನ್ ಮೆನಿ ಪೀಪಲ್ ದೇ ಹ್ಯಾವ್ ಕ್ಯಾನ್ಸಲ್ಡ್ ದ ಸೀಟ್. ಅಲ್ಲಿ ಕ್ಯಾನ್ಸಲೇಷನ್ ಆಪ್ಷನ್ ಇತ್ತು, ಬಟ್ ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ ಕ್ಯಾನ್ಸಲೇಷನ್ ಆಪ್ಷನ್ ಇಲ್ಲ. ಇಟ್ ಮೀನ್ಸ್ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಕಾಲೇಜ್ ಸಿಕ್ಬಿಡುತ್ತಲ್ಲ ಆ ಕಾಲೇಜ್ಗೆ ನೀವು ಕಡ್ಡಾಯವಾಗಿ ಹೋಗಲೇಬೇಕು. ನೀವು ಅಲ್ಲಿ ಕ್ಯಾನ್ಸಲ್ ಮಾಡಿಕೊಂಡ್ರು ಕೂಡ ಯಾವುದೇ ತರಹಂಥ ಫೀಸು ರಿಫಂಡ್ ಆಗಲ್ಲ. ಅದಕ್ಕೋಸ್ಕರ ನೀವು ಯಾವ್ಯಾವ ಕಾಲೇಜ್ ಹಾಕ್ತಾ ಇದ್ದೀರಲ್ಲ ಆ ಕಾಲೇಜನ್ನು ಫಸ್ಟು ಅದರದ್ದು ಎಷ್ಟು ಫೀಸ್ ಎಷ್ಟಿದೆ, ಆಲ್ರೈಟ್, ನಾನು ಸೆಕೆಂಡ್ ಇಯರ್ಗೆ ಎಷ್ಟು ಕಟ್ಟಬೇಕು, ಫಸ್ಟ್ ಇಯರ್ಗೆ ಎಷ್ಟು ಕಟ್ಟಬೇಕು ಎಲ್ಲನೂ ಕೇಳ್ಕೊಳ್ರಿ. ಒಂದು ಐಡಿಯಾ ತೊಗೊಂಡು ಆ ಕಾಲೇಜ್ಗಳನ್ನು, ನಿಮಗೆ ಕನ್ವೀನಿಯೆಂಟ್ ಆಗುವಂತಹ ಕಾಲೇಜ್ಗಳನ್ನ ಆಪ್ಷನ್ ಎಂಟ್ರಿ ಮಾಡಿರಿ. ನಾನು ಅದೇ ಕಾಲೇಜು ಅಂತ ಹೇಳ್ತಿಲ್ಲ, ಎಲ್ಲ ನಿಮಗೆ ಬೇಕಾಗಿರುವಂತಹ ಕಾಲೇಜು ಅಥವಾ ನಿಮ್ಮ ಲಿಸ್ಟಲ್ಲಿರುವಂತಹ ಕಾಲೇಜ್ ಇವಾಗ ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅದನ್ನು ಕೇಳ್ಕೊಳ್ರಿ. ಆಲ್ರೈಟ್. ಸೊ ಈಗ ಯಾಕಂದರೆ ಯಾವುದೋ ಒಂದು ಕಾಲೇಜ್ ಹಾಕ್ಬಿಡ್ತಾರೆ, ಅಲ್ಲಿ ಸಿಕ್ಕಾಪಟ್ಟೆ ಫೀಸ್ ಇರುತ್ತೆ. ಈ ಕಡೆ ನೀವು ಕಾಲೇಜ್ ಫೀಸು ಕಟ್ಟೋಕ್ಕಾಗಲ್ಲ, ಅದು ಸೀಟು ಹೋಯಿತು. ಈ ಕಡೆ ನಿಮಗೆ ಫೀಸ್ ಕೂಡ ವಾಪಸ್ ರಿಫಂಡ್ ಆಗಲ್ಲ ಸೆಕೆಂಡ್ ರೌಂಡಲ್ಲಿ. ಅದಕ್ಕೋಸ್ಕರ ಇವಾಗಲೇ ಆಪ್ಷನ್ ಎಂಟ್ರಿ ಮಾಡ್ತಾ ಇರ್ತೀರ, ಶಫಲ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ ಅಥವಾ ಡಿಲೀಟ್ ಮಾಡುವಂಥ ಆಪ್ಷನ್ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಸ್ವಲ್ಪ ಕಾಲೇಜ್ ಫೀಸ್ಗಳನ್ನ ಕೇಳಿಕೊಂಡು ನಿಮಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅಂತಹ ಕಾಲೇಜ್ಗಳನ್ನು ನೀವು ಫಸ್ಟ್ ಪ್ರಿಫರೆನ್ಸಲ್ಲಿ, ಸೆಕೆಂಡ್ ಪ್ರಿಫರೆನ್ಸಲ್ಲಿ ಈ ರೀತಿ ಹಾಕ್ತಾ ಹೋದರೆ ಇಟ್ ಈಸ್ ಬೆಟರ್ ಫಾರ್ ಯು. ಯಾಕಂದ್ರೆ ನಾನು ಇವಾಗಲೇ ಯಾಕೆ ಹೇಳ್ತಿದ್ದೀನಪ್ಪ ಅಂದರೆ, ತುಂಬ ಜನ ಫಸ್ಟ್ ರೌಂಡಲ್ಲಿ ಈ ಒಂದು ಇಶ್ಯೂನ ಫೇಸ್ ಮಾಡಿಬಿಟ್ಟು ಸೀಟ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ರೆ ಪಾಪ. ಇವಾಗ ಅವ್ರು MBA ಮಾಡೋಕ್ಕಾಗ್ತಿಲ್ಲ, ಅವರು ಮ್ಯಾನೇಜ್ಮೆಂಟಲ್ಲಿ ಹೋಗ್ಬೋದು ಅಥವಾ ನೆಕ್ಸ್ಟ್ ಇಯರ್ PGCETಗೆ ಅವರು ಪ್ರಿಪೇರ್ ಆಗ್ಬೋದು. ಬಟ್ ಈ ಥರ ಸೆಕೆಂಡ್ ರೌಂಡಲ್ಲಿ ಆಗಬಾರ್ದು, ಯಾಕಂದರೆ ಇಲ್ಲಿ ಫೀಸ್ ರಿಫಂಡ್ ಆಪ್ಷನ್ ಇಲ್ಲ. ಸೊ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಎಲ್ಲ ಒಂದು 360 ಡಿಗ್ರಿ ಆ್ಯಂಗಲ್ ಒಳಗಡೆ ನೋಡಿಕೊಂಡು ದಟ್ ಯು ಹ್ಯಾವ್ ಟು ಡು. ಬಿಕಾಸ್ ನನ್ನ ಜಾಬ್ ಅಥವಾ ನನ್ನ ಪ್ಯಾಷನ್ ಏನಪ್ಪ ಅಂದರೆ ದಟ್ ಐ ಜಸ್ಟ್ ವಾಂಟ್ ಟು ಹೆಲ್ಪ್ ಯು, ನಿಮಗೆ ಹೆಲ್ಪ್ ಆಗಬೇಕು. ಯಾಕಂದರೆ ಇಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ ಬಂತು ಹೇಳಿ ಹೋಗ್ಬಿಡೋದಲ್ಲ, ಇಲ್ಲಿ ಏನಾಗುತ್ತೆ ಒಪಿನಿಯನ್ ಬಿಲ್ಡಿಂಗ್ ಅನ್ನೋದಿರುತ್ತೆ. ಸೊ ಒಪಿನಿಯನ್ ಬಿಲ್ಡಿಂಗ್ ಒಳಗಡೆ ನೆಕ್ಸ್ಟ್ ಆಗುವಂತಹ ಕಾನ್ಸಿಕ್ವೆನ್ಸಸ್ಸು, ಸೊ ಏನೇನು ಫೇಸ್ ಮಾಡಬಹುದು ಇದೆಲ್ಲನೂ ಕೂಡ ನಿಮ್ಮ ಮುಂದೆ ಇಟ್ಟಾಗ ನಿಮಗೆ ಒಂದು ಬೆಟರ್ ಆಪ್ಷನ್ಸ್ ಇರುತ್ತೆ. ಸೊ ಯು ವಾಂಟ್ ಟು ಥಿಂಕ್ 360 ಡಿಗ್ರಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಸೊ ಅದಕ್ಕೋಸ್ಕರ ಸೀಟ್ ಮ್ಯಾಟ್ರಿಕ್ಸ್ ಒಂದು ಬರಲಿ, ಅದನ್ನು ಸ್ವಲ್ಪ ನೋಡ್ಕೊಳ್ರಿ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಯಾವ ಕಾಲೇಜ್ ಬೇಕೋ ಅಲ್ಲಿ ನೀವು ಫೋನ್ ಮಾಡಿ ಅಥವಾ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ಫೀಸ್ ಸ್ಟ್ರಕ್ಚರ್ ಏನು ಅಂತ ಸ್ವಲ್ಪ ಕೇಳ್ಕೊಡ್ರಿ. ಯಾವ ಫೀಸ್ ಸ್ಟ್ರಕ್ಚರ್ ನಿಮಗೆ ಕನ್ವೀನಿಯೆಂಟ್ ಆಗುತ್ತೋ, ಎಲ್ಲಿ ಜಾಸ್ತಿ ಇರೋದಿಲ್ವೋ, ಇಲ್ಲ ನಾನು ಜಾಸ್ತಿ ಕಾಲೇಜ್ ಹೋಗ್ಬೋದು. ಸೊ ಎಲ್ಲಿ ನನಗೆ ಕನ್ವೀನಿಯೆಂಟ್ ಆಗುತ್ತೋ ಆ ಕಾಲೇಜ್ ನನಗೆ ಪ್ರಿಫರೆನ್ಷಿಯಲ್ ಆರ್ಡರ್ ಆಗಿರೋ ಆ ಕಾಲೇಜ್ ಸಿಗುವಂಥ ಚಾನ್ಸ್ ಇರುತ್ತೆ. ಸೊ ಅದನ್ನು ಸ್ವಲ್ಪ ನೋಡ್ಕೊಳ್ರಿ. ಅದಾದಮೇಲೆ ಅನಲೈಸ್ ಮಾಡಿರಿ, ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಡಿಫ್ರೆನ್ಸ್ ಆಗಿದೆ ಆ ಕಾಲೇಜಲ್ಲಿ, ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ಗೆ ಈ ಇಯರ್ ಕಟ್ ಆಫ್ಗೆ ಏನೇನು ಡಿಫ್ರೆನ್ಸ್ ಇದೆ, ನನಗೆ ಆ ಕಾಲೇಜ್ ಸಿಗುತ್ತೋ ಸಿಗಲ್ವೋ
ಇದಾವೆ, ಇದನ್ನೆಲ್ಲ ಸ್ವಲ್ಪ ಅನಲೈಸ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅನ್ನೋದು ಮಾತ್ರ ನನ್ನ ಒಂದು ಸಾರಾಂಶ. ನಾನು ಹೇಳ್ತಿರೋದು ಒಂದು ಉದ್ದೇಶ ಅದೊಂದೇ, ರೈಟ್. ಸೊ ಇದೇ ರೀತಿ ನೆಕ್ಸ್ಟ್ ಎಲ್ಲ ಅಪ್ಡೇಟ್ಸ್ ಬರ್ತಾ ಇರ್ತವೆ, ಎಲ್ಲನೂ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತಿದೆ ನಾವು ಮಾಡ್ತಾ ಇರ್ತೀವಿ ಅಂತ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನೆಕ್ಸ್ಟ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ಒಂದು ಹೆಲ್ಪ್ ನಿಮ್ಮ ಹತ್ರ ಕೇಳೋದೇನಪ್ಪ ಅಂದರೆ 2025 PGCET MBA MCAಗೆ ನಿಮ್ಮ ಜೂನಿಯರ್ಸ್ ಯಾರಾದರೂ ಪ್ರಿಪೇರ್ ಆಗ್ತಾ ಇದ್ದಾರೆ, ಸೊ ಪ್ಲೀಸ್ ಸಜೆಸ್ಟ್ ದೆಮ್ ಧ್ರುವಿಕಾ ಅಕಾಡೆಮಿ ದಟ್ ವಿ ಆರ್ ಗಿವಿಂಗ್ ವಾರಿಯರ್ಸ್ 2.0 ಅಂತ ಒಂದು ಬ್ಯಾಚ್ ನಡೀತಾ ಇದೆ. ಸೊ ಇಟ್ ಈಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ PGCET 2025 ಸ್ಟೂಡೆಂಟ್ಸ್. Definitely we are going to give them a quality of education and we will help them to get a top ranking in PGCET, MBA and MCA, because now we ಒಂದು ವರ್ಷದಿಂದ ಏನು ಮಾಡ್ತೀವಿ, ವಿ ಮೋಲ್ಡೆಡ್ ಲೈಕ್ ಎನಿಥಿಂಗ್. ಇವಾಗ ದಟ್ ವಿ ಗಾಟ್ ಅ ಗ್ರಿಪ್ ದಟ್ ಇನ್ನೂ ಹೆಂಗೆ ನಾವು ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡೋಕೆ ಆಗುತ್ತೆ ಅನ್ನೋದನ್ನು ವಿ ಮೋಲ್ಡೆಡ್ ಲೈಕ್ ಎನಿಥಿಂಗ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಅವರ್ ಬೆಸ್ಟ್. ಸೊ ಅದಕ್ಕೋಸ್ಕರ ಇದೊಂದು ಸಹಾಯ ನೀವು ಮಾಡಬೇಕಾಗುತ್ತೆ. ದಟ್ ಪ್ಲೀಸ್ refer us to your juniors so that they can also get joined to the Dhruvika Academy, and they can also get top ranking in PGCET 2025, right? So ಇದು ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ಮತ್ತೆ ಬಂದು ಮೀಟ್ ಆಗ್ತೀನಿ ನಾನು. ಸೊ ಟಿಲ್ ದೆನ್ ಗಾಡ್ ಬ್ಲೆಸ್ ಯು ಆ್ಯಂಡ್ ಬಾಯ್.